It's a great joy once again to come in the presence of God and study from His Word. ದೇವರ ಸಮ್ಮುಖದಲ್ಲಿ ಬಂದಿರೋದು ತುಂಬಾ ಸಂತೋಷವಾದ ಒಂದು ವಿಷಯ. ದೇವರ ವಾಕ್ಯವನ್ನು ಕೂಡ ನಾವು ಕೇಳಲಿಕ್ಕೆ ಹೋಗೋದು ಅದು ತುಂಬಾ ಒಂದು ಹಿತಕರವಾದ ಒಂದು ಸಮಯವಾಗಿದೆ. Today we are going to start a new series on church. ಸೊ ಈ ದಿನದಲ್ಲಿ ನಾವು ಹೊಸದಾಗಿ ಒಂದು ಸಭೆಯ ಕುರಿತು ನಾವು ಮಾತನಾಡಲಿಕ್ಕಿದ್ದೇವೆ. Church is very very popular name, we all know, and we hear about this. We also often call you come to church. ಚರ್ಚ್ ಅನ್ನೋ ಒಂದು ಸಭೆ ಅನ್ನೋ ಒಂದು ವಿಷಯ ನಾವು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕೆಂದ್ರೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ, ಸಭೆಗೆ ಬನ್ನಿ ಅಂತ ನಾವು ಹೇಳ್ತಾ ಇರ್ತೇವೆ. If I ask you what is church according to you, what do you understand by the name, by the word church? ಸೊ ನಾನೊಂದು ವೇಳೆ ನಿಮ್ಗೆ ಏನಾದ್ರೂ ಸಭೆ ಅಂದ್ರೆ ಏನು, ಆ ಒಂದು ಸಭೆಯನ್ನ ಅರ್ಥವನ್ನ ನಿಮಗೆ ಕೇಳಿದ್ರೆ what will be your answer? ನಿಮ್ಮ ಉತ್ತರ ಏನಾಗಿರುತ್ತೆ ಈ ವಿಷಯಕ್ಕೆ? Many people think church means it's kind of a building, it has a tower, a bell or cross on the top. No, that's how people understand. ನಾವು ಒಬ್ಬೊಬ್ರು ಅನ್ಕೊಳ್ತಾರೆ ಏನಂದ್ರೆ ಚರ್ಚ್ ಅಂದ್ರೆ ಒಂದು ಉದ್ದವಾದ ಒಂದು ಬಿಲ್ಡಿಂಗ್ ಆಗಿರುತ್ತದೆ, ಅಲ್ಲಿ ಶಿಲುಬೆಯ ಒಂದು ಗುರುತಿರ್ಬೇಕು, ಮತ್ತೆ ಗಂಟೆ ಇರ್ಬೇಕು, ಹೀಗಿದ್ರೆ ಮಾತ್ರ ಅದು ಸಭೆ ಅಂತ ನಾವು ಅನ್ಕೊಳ್ತೇವೆ. Even some people like Christian who have little grown up in the word understanding of Bible, they call people are church. ಸೊ ದೇವರ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರೋರು ಹೇಳ್ತಾರೆ ಸಭೆ ಅಂದ್ರೆ ದೇವರ ಒಂದು ಮನುಷ್ಯರಾಗಿರ್ತಾರೆ ಅಂತ. People, ದೇವರ ಜನರಾಗಿರ್ತದೆ, ಜನರು. People are the church, or the people when they come together and gather, and they are called church. ನಾವು ಒಟ್ಟಾಗಿ ಜನರು ಬಂದು ಸೇರುವಾಗ ಅದನ್ನ ನಾವು ಸಭೆ ಅಂತ ನಾವು ಗುರುತಿಸ್ತೇವೆ. But today I want to take you to a little more deeper understanding of church, and we will be learning this more and more in the coming weeks. ಸೊ ಈ ದಿನದಲ್ಲಿ ನಾನು ಇನ್ನೂ ಸ್ವಲ್ಪ ಸಭೆಯ ವಿಷಯವನ್ನ ಆಳವಾಗಿ ತೆಗೆದುಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಷ್ಟೇ ಅಲ್ಲದೆ ಬರುವ ವಾರಗಳಲ್ಲೂ ಕೂಡ ನಾವು ಸಭೆಯ ಕುರಿತು ಇನ್ನೂ ಹೆಚ್ಚಾಗಿ ನಾವು ತಿಳ್ಕೋಬಹುದು. It will be very simple, everybody can understand. ಇದು ತುಂಬಾ ಒಂದು ಸುಲಭವಾದ ಒಂದು ವಿಷಯವಾಗಿರ್ತದೆ, ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವ ಒಂದು And when we understand this, and it will also edify us to grow more deeper in the relationship of God and with the fellow believers. ಈ ಸಭೆಯ ವಿಷಯವನ್ನ ನಾವು ಹೆಚ್ಚಾಗಿ ನಾವು ತಿಳಿದುಕೊಳ್ಳುವಾಗ ಇದು ನಮಗೆ ದೇವರ ಒಂದು ಸಮ್ಮುಖದಲ್ಲಿ ಮತ್ತೆ ಜನರ ಒಂದು ಸಮ್ಮುಖದಲ್ಲಿ ಇನ್ನೂ ಹೆಚ್ಚಾದ ಒಂದು ಆಶೀರ್ವಾದವಾಗಿರುತ್ತದೆ. ಅಷ್ಟೇ ಸಂಬಂಧವನ್ನ ಅದು ಕಟ್ಟುವುದಾಗಿರುತ್ತೆ. A lot of people struggle to come to church. ಅನೇಕ ಜನರು ಸಭೆಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ. And these days a lot of teachings, people say you don't need to go to church. ಅನೇಕ ಒಂದು ಪ್ರಸಂಗಗಳು ಹೇಗಿರ್ತದೆ ಅಂದ್ರೆ ಸಭೆಗೆ ಹೋಗೋ ಒಂದು ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ. You can listen some messages in YouTube or online, and that is sufficient for you. ಸೊ ನೀವು ಸಭೆಗೆ ಹೋಗೋದೇನು ಅಗತ್ಯ ಇಲ್ಲ, ಆನ್ಲೈನ್ ಅಲ್ಲಿ ಮಾಧ್ಯಮ ಮುಖಾಂತರ ಯೂಟ್ಯೂಬ್ ಅಲ್ಲಿ ನೀವು ಕೇಳ್ಕೋಬಹುದು ಅಂತ ಹೇಳ್ತಾ ಇರ್ತಾರೆ. And also people feel very tired and bored to go to church. ಸಭೆಗೆ ಹೋಗ್ಲಿಕ್ಕೆ ಅನೇಕ ಜನರು ತುಂಬಾ ಸುಸ್ತಾಗಿ ಹೋಗ್ತಾರೆ, ಅಷ್ಟು ಒಂದು ಮನಸ್ಸನ್ನ ಕೊಡೋದಿಲ್ಲ ಸಭೆಗೆ ಹೋಗೋದು ಅಂದ್ರೆ. They don't know the importance of why we need to come to church. ನಾವು ಸಭೆಗೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಮುಖ್ಯವಾದ ಒಂದು ವಿಷಯವನ್ನ ಅನೇಕ ಜನರು. It is not only worshiping the Lord. ಇದು ಬರೀ ದೇವರನ್ನ ನಾವು ಆರಾಧಿಸುವುದು ಮಾತ್ರವಲ್ಲ. Yes, you can worship in your home, you can worship under a tree, you can worship anywhere individually or with some people. That is different. ನಾವು ದೇವರನ್ನ ನಾವು ಮನೆಯಲ್ಲಿ ಆರಾಧನೆ ಮಾಡಬಹುದು, ಮರದ ಕೆಳಗಡೆ ನಾವು ಆರಾಧನೆ ಮಾಡಬಹುದು, ಎಲ್ಲಾದ್ರೂ ನಾವು ಆರಾಧನೆಯನ್ನ ಮಾಡಬಹುದು, ಅದು ಬೇರೆ ವಿಷಯ. You can pray anywhere. ನಾವು ಎಲ್ಲಾದ್ರೂ ಪ್ರಾರ್ಥನೆ ಮಾಡಬಹುದು. God answers your prayers. ದೇವರು ನಮಗೆ ಪ್ರಾರ್ಥನೆ ಉತ್ತರವನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. But God also expects us to come in a corporate fellowship so that we will grow deeper knowledge of God and also closer relationship with each other. ದೇವರು ನಮ್ಮನ್ನು ಏನು ಬಯಸ್ತಾರೆ ಅಂದ್ರೆ ನಾವು ಎಲ್ಲರೂ ಕೂಡ ಸೇರಿ ಬಂದು ಒಂದು ಸ್ಥಳದಲ್ಲಿ ದೇವರನ್ನ ಆರಾಧಿಸುವುದನ್ನು ಕೂಡ ದೇವರು ಬಯಸುವಂತ ದೇವರಾಗಿದ್ದಾರೆ. Fellowship, God says, it's a body of Christ. It's my body. That's what Jesus says. ಈ ಒಂದು ಸಂಬಂಧವನ್ನ ದೇವರು ಒಂದು ದೇಹವಾಗಿರುತ್ತದೆ ನಾವು ಆರಾಧನೆ ಮಾಡಿರುವುದು. It is a body of Christ. When we come together and live, Jesus says, it is my body of Christ, my body.
ಇದು ನಾವು ಹೀಗೆ ಬಂದು ನಾವು ದೇವರನ್ನ ಆರಾಧಿಸುವುದು ಒಂದು ಕ್ರಿಸ್ತನ ಒಂದು ಶರೀರವಾಗಿರುತ್ತದೆ. That's why we call today's sermon United in the Body of Christ. ಅದಕ್ಕಾಗಿ ಈ ದಿನದ ಒಂದು ಶೀರ್ಷಿಕೆಯನ್ನ ನಾವು ಕ್ರಿಸ್ತನ ಶರೀರದಲ್ಲಿ ಒಂದಾಗಿರುವುದು ಎಂದು ನಾವು ನೋಡಲಿದ್ದೇವೆ. The message is taken from 1 Corinthians chapter 12 verses 12 to 31. ಈ ವಾಕ್ಯವನ್ನು 1ನೇ ಕೊರಿಂಥದವರಿಗೆ 12ನೇ ಅಧ್ಯಾಯ 12ರಿಂದ 31ನೇ ವಾಕ್ಯದವರೆಗೂ ನಾವು ನೋಡಲಿದ್ದೇವೆ. I have recently preached also from this passage regarding the gifts. ಸೊ ಈ ಕೆಲವು ದಿನಗಳ ಹಿಂದೆ ನಾನು ಈ ಒಂದು ವರಗಳ ಕುರಿತು ಕೂಡ ನಾನು ಈ ವಚನಗಳ ಮುಖಾಂತರ ನಾನು ಹೇಳಿದ್ದೇನೆ. Because it's very closely associated with a gift that God gives to all of us. ಇದೇನಂದ್ರೆ ಒಂದು ತುಂಬಾ ಒಂದು ಹತ್ರವಾಗಿ ಒಂದು ವರಗಳ ಒಂದು ಕುರಿತು ಕೂಡ ಹೇಳುವಂತ ವಾಕ್ಯವಾಗಿರುತ್ತದೆ. So today I'm going to repeat the same passage, at least little bit of that passage, to give you the understanding about church. Why do we need to come this way and why God expects us to come this way? ಈ ದಿನದಲ್ಲೂ ಕೂಡ ಆ ಒಂದು ವಿಷಯವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ದೇವರು ಯಾವ ಕಾರಣಕ್ಕೋಸ್ಕರ ನಮ್ಮೆಲ್ಲರನ್ನು ಒಟ್ಟಾಗಿ ಬರಬೇಕೆಂದು ದೇವರು ಇಚ್ಛಿಸುತ್ತಾರೆ ಎಂದು. Here Bible, the first thing it teaches us about the church is we are one body like Christ. ಸೊ ಮುಖ್ಯವಾಗಿ ಏನ್ ಹೇಳುತ್ತದೆ ಅಂದ್ರೆ ಕ್ರಿಸ್ತನ ಹಾಗೆ ನಾವು ಒಂದೇ ಶರೀರವಾಗಿದ್ದೇವೆ. In verse 12 to 13, 12ರಿಂದ 13ನೇ ವಾಕ್ಯ ಹೇಳುತ್ತದೆ. it says the body is one but has many members. ಆದ್ರೆ ದೇಹವು ಒಂದೇ ಆಗಿರುತ್ತದೆ ಆದ್ರೆ ಬೇರೆ ಬೇರೆ ಭಾಗಗಳಾಗಿರುತ್ತದೆ ಎಂದು. And all the members of the body through many are one body. In verse 12. ಹೇಗೆ ದೇಹವು ಒಂದಾಗಿದ್ದವು ಅದಕ್ಕಾಗಿ ಅಂಗಗಳು ಅನೇಕವಾಗಿಯೂ ಹಾಗೆ ದೇಹದ ಅಂಗಾಂಗಗಳೆಲ್ಲವೂ ಅನೇಕವಾಗಿ ಒಂದೇ ದೇಹವಾಗಿರುತ್ತದೆ. There are many parts in our body, ನಮ್ಮಲ್ಲಿ ಅನೇಕ ಭಾಗಗಳಿರುತ್ತದೆ ನಮ್ಮ ದೇಹದಲ್ಲಿ, but only one body. ಆದ್ರೆ ಒಂದೇ ಶರೀರವಾಗಿರುತ್ತದೆ. There are many parts. ಆದ್ರೆ ಭಾಗಗಳು ಅನೇಕವಾಗಿರಬಹುದು, There is only one body. ಆದ್ರೆ ಒಂದೇ ದೇಹವಾಗಿರುತ್ತದೆ. Hand alone cannot be called as a body. ಕೈ ಮಾತ್ರ ಒಂದು ದೇಹದ ಶರೀರವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. And many parts like that together, it consists of body. ಎಲ್ಲಾ ಭಾಗಗಳು ಸೇರಿ ಒಂದು ಶರೀರವಾಗಿ ಮಾರ್ಪಡ್ಲಿಕ್ಕೆ And ಸಾಧ್ಯ. this body replicates who's Jesus. ಈ ದೇಹವು ಈ ಶರೀರವು ಯೇಸು ಸ್ವಾಮಿ ಏನು ಎಂದು ನಮಗೆ ತೋರಿಸಿಕೊಡುವಂತದ್ದು. Jesus says, the word says, like Christ, there is only one body. ದೇವರ ಹಾಗೆ ಕ್ರಿಸ್ತನ ಹಾಗೆ ನಾವೆಲ್ಲರೂ ಒಂದೇ ದೇಹವಾಗಿರುತ್ತೇವೆ. How it is Christ is like, how these examples actually suits or understand or gives us better understanding about church. Like Christ, there is only one body that we are. ಹೇಗೆ ಈ ಒಂದು ಸಭೆ ದೇವರಿಗೆ ಒಂದು ದೇವರ ಹಾಗೆ ನಾವೆಲ್ಲರೂ ಒಂದೇ ಶರೀರವಾಗಿರ್ಲಿಕ್ಕೆ ಸಹಾಯವಾಗಿರುತ್ತದೆ. It says, let's look at Christ. Who's Jesus? ದೇವರು ಯಾರು ನಮಗೆ? Kristanu. Christ loves us. ಕ್ರಿಸ್ತನು ನಮ್ಮನ್ನು ಪ್ರೀತಿಸುವವನಾಗಿರುತ್ತಾನೆ. And he has no division in his personality, in his mind, or in his love towards us. ದೇವರಲ್ಲಿ ಯಾವುದೇ ಒಂದು ಬೇರೆಯಾದ ಒಂದು ವಿಷಯ ಇರೋದಿಲ್ಲ. ಯಾಕೆಂದ್ರೆ ದೇವರಲ್ಲಿ ನಾವೆಲ್ಲರೂ ಒಬ್ಬರಾಗಿ ಇರುತ್ತೇವೆ. He loves us equally. ನಮ್ಮೆಲ್ಲರನ್ನು ಒಂದೇ ಸಮಾನವಾಗಿ ದೇವರು ನಮ್ಮನ್ನ ಪ್ರೀತಿಸುವಂತರ. There is no favoritism. ದೇವರಲ್ಲಿ ಯಾವುದೇ ರೀತಿಯ ಒಂದು ಭೇದ ಭಾವ ಇರುವುದಿಲ್ಲ. And he loves each and everyone equally. ನಮ್ಮನ್ನೆಲ್ಲ ದೇವರು ಒಂದೇ ಸಮಾನವಾಗಿ ಪ್ರೀತಿಸುವ ದೇವರಾಗಿರುತ್ತಾರೆ. Often we think only Jesus loves the rich people. ನಾವು ಒಂದೊಂದ್ ಸರಿ ಅನ್ಕೊಳ್ತೇವೆ ಅಂದ್ರೆ ದೇವರು ಬರೀ ಶ್ರೀಮಂತರನ್ನ ಮಾತ್ರ ಪ್ರೀತಿಸ್ತಾರೆ ಎಂದು. And he gives them more riches and more riches. ನಾವು ಅನ್ಕೊಳ್ತೀವಿ ಒಂದೊಂದ್ ಟೈಮ್ ಏನಂದ್ರೆ ಎಲ್ಲ ಇನ್ನೂ ಅನೇಕವಾದ ಆಸ್ತಿ ಐಶ್ವರ್ಯವನ್ನ ಬರೀ ಅವ್ರಿಗೆ ಮಾತ್ರ ದೇವ್ರು ಕೊಡ್ತಾರೆ ಅಂತ ನಾವು. Because God loves only them. ದೇವರು ಬರೀ ಅವರನ್ನ ಮಾತ್ರ ಪ್ರೀತಿಸ್ತಾರೆ ಅಂತ ನಾವು That is ಅನ್ಕೊಳ್ತೇವೆ. not true. ಅದು ನಿಜವಾಗ್ಲೂ ಸತ್ಯವಲ್ಲ. God loves. Jesus came to love the whole world. He loves everybody. ದೇವರು ನಮ್ಮೆಲ್ಲರನ್ನ ಪ್ರೀತಿಸುವವನಾಗಿದ್ದಾನೆ. ಇಡೀ ಪ್ರಪಂಚವನ್ನು ಕೂಡ ದೇವರು ಪ್ರೀತಿಸುವಂತ ದೇವರಾಗಿದ್ದಾನೆ. In his sight, there is no favoritism.
ಅವನ ದೃಷ್ಟಿಯಲ್ಲಿ ಯಾವುದೇ ಒಂದು ಭೇದ ಭಾವ ದೇವರಲ್ಲಿ ಇಲ್ಲ. In his love, there is no favoritism. ಆತನ ಪ್ರೀತಿಯಲ್ಲಿ ಯಾವುದೇ ಒಂದು ಭೇದ ಭಾವವನ್ನು ನಾವು ಕಾಣುವುದಿಲ್ಲ. And in his action, there is no favoritism. ಆತನ ಕೃತ್ಯಗಳಲ್ಲಿ ಯಾವುದೇ ರೀತಿಯ ಒಂದು ಭೇದ ಭಾವ ಇರುವುದಿಲ್ಲ. You may be living in a different house. I'll be living in a different house. Others may be in different places. But Jesus looks at all of us the same way, in same intention. ನೀವು ಬೇರೆ ಮನೆಯಲ್ಲಿ ಇರ್ಬೋದು, ನಾವು ಬೇರೆ ಮನೆಯಲ್ಲಿ ಇರ್ಬೋದು, ಅಥವಾ ಅನೇಕರು ಬೇರೆ ಬೇರೆ ಮನೆಯಲ್ಲಿ ಇರ್ಬೋದು, ಆದ್ರೆ ದೇವರ ದೃಷ್ಟಿ ನಮ್ಮೆಲ್ಲರ ಮೇಲೆ ಒಂದೇ ಸಮಾನವಾಗಿರುತ್ತದೆ. You know, when you walk down on the road, you look at each building. One building is smaller, another building is bigger. ನಾವು ಕೆಳಗಡೆ ನಾವು ನಡ್ಕೊಂಡು ಹೋಗುವಾಗ ನಾವು ನೋಡ್ಬೋದು, ಒಂದೊಂದು ಬಿಲ್ಡಿಂಗ್ಗಳು ದೊಡ್ಡದಾಗಿರುತ್ತದೆ, ಒಂದೊಂದು ಬಿಲ್ಡಿಂಗು ಚಿಕ್ಕದಾಗಿರುತ್ತದೆ. One house looks beautiful, another house looks very old and rugged, and it's not maintained properly. ಒಂದ್ ಮನೆ ಸುಂದರವಾಗಿ ಕಾಣಬಹುದು, ಇನ್ನೊಂದ್ ಮನೆ ತುಂಬಾ ಹಳೆಯದಾಗಿ ಏನು ಚೆನ್ನಾಗಿಲ್ದರೆ ಸುಂದರವಾಗಿಲ್ದೆ ಕಾಣಬಹುದು. So there are a lot of differences. ಆದ್ರೆ ಅನೇಕ ರೀತಿಯಾದ ಒಂದು ಬದಲಾವಣೆಗಳನ್ನ ನಾವು ಮನೆಗಳಲ್ಲಿ ನೋಡಬಹುದು. But when you go on a flight, ಆದ್ರೆ ನಾವು ಏರೋಪ್ಲೇನ್ ಅಲ್ಲಿ ನಾವು ಹೋಗುವಾಗ, or you go to a very tall building, ಅಥವಾ ನಾವು ಉದ್ದವಾಗಿರುವ ಒಂದು ಕಟ್ಟಡದ ಮೇಲೆ ನಾವು ನಿಂತಿರುವಾಗ, when you look down, ನಾವು ಕೆಳಗೆ ಅಲ್ಲಿಂದ ನಾವು ನೋಡುವಾಗ everything looks same. ಎಲ್ಲವೂ ಸಮಾನವಾಗಿ ನಮ್ಮ ಕಣ್ಣಿಗೆ Everything looks same. ಎಲ್ಲವೂ ಸಮಾನವಾಗಿ. From there you cannot identify which building is taller, which building is smaller. ಸೊ ನಾವು ಮೇಲಿನಿಂದ ಯಾವ್ದು ಉದ್ದ ಇದೆ, ಯಾವ್ದು ಸಣ್ಣ ಇದೆ ಅಂತ ನಾವು ಯಾವುದೇ ರೀತಿಯ ಒಂದು ರೀತಿಯಲ್ಲಿ ನಾವು ಕಂಡುಹಿಡಿಯಕ್ಕೆ ಸಾಧ್ಯವೇ ಇಲ್ಲ. Everything looks equal. ಎಲ್ಲವೂ ಸಮಾನವಾಗಿ ನಮ್ಮ ದೃಷ್ಟಿಗೆ ಕಾಣುತ್ತದೆ. That is a view of God. ಅದೇ ರೀತಿ ದೇವರ ಒಂದು ದೃಷ್ಟಿಯಾಗಿರುತ್ತದೆ. If you are here, it will be for you, everything looks different. ಸೊ ನಾವು ಒಂದ್ ವೇಳೆ ಇಲ್ಲಿದ್ರೆ ನಮ್ಮ ದೃಷ್ಟಿಗೆ ಎಲ್ಲ ಬೇರೆ ಬೇರೆ ರೀತಿ ಕಾಣಬಹುದು. But if you with Jesus, ಆದ್ರೆ ನಾವು ದೇವರಲ್ಲಿ ಇರುವಾಗ you look everything same. ಎಲ್ಲವೂ ಒಂದು ಸಮಾನವಾಗಿ ನಮಗೆ Everything is equal. ಎಲ್ಲವೂ ಸಮಾನವಾಗಿ. That is what Jesus. ಅದೇ ರೀತಿ ನಮ್ಮ ದೇವರು ಯೇಸು ಸ್ವಾಮಿ ಆಗಿರುತ್ತಾನೆ. That is why Bible says, we are one body just as Christ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದ್ರೆ ನಾವೆಲ್ಲರೂ ಒಂದೇ ಶರೀರವಾಗಿರುತ್ತೇವೆ ಯೇಸು ಕ್ರಿಸ್ತನ ಹಾಗೆ. We all, maybe the Bible says, you know, there is no Jews, there is no Gentiles, there is no slave, there is no free. All are one and equal. ದೇವರ ವಾಕ್ಯ ಹೇಳುತ್ತದೆ, ನಾವು ಒಂದ್ ವೇಳೆ ಯೂದರಾಗಿರಬಹುದು, ಗ್ರೀಕರಾಗಿರಬಹುದು, ದಾಸರಾಗಿರಬಹುದು, ಸ್ವತಂತ್ರದಲ್ಲಿ ನಾವೆಲ್ಲರೂ ಒಂದೇ ದೇಹವಾಗಿರುತ್ತೇವೆ. All are equal people in front of God. ನಾವೆಲ್ಲರೂ ಸಮಾನರಾಗಿ ನಾವು ಯೇಸು ಕ್ರಿಸ್ತನ ಮುಂದೆ ಇರ್ಲಿಕ್ಕೆ Only we make ourselves, you know, differences within us. And I know I don't want to talk about those differences. Only we divide ourselves. ಆದ್ರೆ ನಮ್ಮಲ್ಲಿ ಮಾತ್ರ ಅದು ನೀವು ಬೇರೆ ನಾವು ಬೇರೆ ಅನ್ನೋ ಒಂದು ಬೇರೆ ಬೇರೆ ಆದ ಒಂದು ವಿಷಯ ಇರುತ್ತದೆ. Even Bible says we have been given only one spirit, same spirit, which, you know, through which we all were baptized. ದೇವರ ವಾಕ್ಯ ಹೇಳುತ್ತದೆ, ನಾವು ಒಂದೇ ಆತ್ಮ ಉಳ್ಳವರಾಗಿದ್ದೇವೆ, ಆತ್ಮದಿಂದ ನಾವೆಲ್ಲರೂ ದೀಕ್ಷಾ ಸ್ನಾನ ಹೊಂದಿದ್ದೇವೆಂದು. And when you got baptism, ನಾವು ಯಾವಾಗ ದೀಕ್ಷಾ ಸ್ನಾನ ಹೊಂದಿಕೊಂಡ್ವೋ, with Christ's spirit you all baptized, when we all baptized. ದೇವರ ಒಂದು ಆತ್ಮದಿಂದ ನೀವೆಲ್ಲರೂ ಕೂಡ ಒಂದು ದೀಕ್ಷಾ ಸ್ನಾನ ಹೊಂದಿದ್ದೀರ, ಅದೇ ರೀತಿ ನಾವು ಕೂಡ ದೇವರ into what? Into one body. ನಾವೆಲ್ಲರೂ ಒಂದೇ ಶರೀರವಾಗಿ ನಾವು ದೇವರಲ್ಲಿ ದೀಕ್ಷಾ ಸ್ನಾನ ಹೊಂದಿದ್ದೇವೆ. Before coming to this room, ನಾವು ಈ ಒಂದು ಕೊಠಡಿಗೆ ಬರೋದಕ್ಕಿಂತ ಮುಂಚೆ we were all different. ನಾವೆಲ್ಲರೂ ಬೇರೆ ಬೇರೆ ಆಗಿದ್ದೇವೆ. We are coming from different people, background, different houses, different areas, different kinds of people. ನಾವೆಲ್ಲರೂ ಬರೋದಕ್ಕಿಂತ ಮುಂಚೆ ಬೇರೆ ಬೇರೆ ಸ್ಥಳವಾಗಿರ್ಬೋದು, ಅಥವಾ ಬೇರೆ ಬೇರೆ ಭಾಷೆ ಆಗಿರ್ಬೋದು, ಬೇರೆ ಬೇರೆ ಒಂದು ಸ್ಥಳದಿಂದ ನಾವು ಬಂದಿರ್ತೇವೆ. But when you enter this room, ನಾವು ಯಾವಾಗ ಈ ಒಂದು ಸ್ಥಳಕ್ಕೆ ನಾವು ಬರ್ತೇವೋ, we all become one body. ನಾವೆಲ್ಲರೂ ಒಂದೇ ಶರೀರವಾಗಿರುತ್ತೇವೆ. Because we are sanctified, we are baptized by one spirit, that is Christ's spirit. ಯಾಕೆಂದ್ರೆ ದೇವರಲ್ಲಿ ನಾವೆಲ್ಲರೂ ಒಟ್ಟಾಗಿ ತೊಳೆಯಲ್ಪಟ್ಟಿದ್ದೇವೆ. ದೇವರಲ್ಲಿ ನಾವೆಲ್ಲರೂ ದೀಕ್ಷಾ ಸ್ನಾನ ಹೊಂದಿರೋದ್ರಿಂದ ನಾವೆಲ್ಲರೂ ಒಂದೇ ಶರೀರವಾಗಿರ್ತೇವೆ. To access that one bodiness, you need to come to church. ಅದನ್ನ ನಾವು ದಿನನಿತ್ಯ ಅನುಭವಿಸೋದಕ್ಕೋಸ್ಕರ ನಾವು ಸಭೆಗೆ ನಾವು ಯಾವಾಗ್ಲೂ ಬರಬೇಕಾಗಿರುತ್ತದೆ. You are not coming to church just only to sing song, you know, meet people, sing song, and only for that, you know, what you call listen to the word, sing song or give offering.
prayer. It's not only that purpose you are ನಾವು coming. ಬರೀ ಸಭೆಗೆ ನಾವು ಹಾಡು ಹೇಳುವುದಕ್ಕೋಸ್ಕರವಾಗ್ಲಿ, ಕಾಣಿಕೆ ಹಾಕುವುದಕ್ಕೋಸ್ಕರವಾಗ್ಲಿ, ಅಥವಾ ನಾವು ವಾಕ್ಯ ಕೇಳುವುದಕ್ಕೋಸ್ಕರ, ಇದಕ್ಕೋಸ್ಕರ ನಾವು ಸಭೆಗೆ ಬರ್ತಾ ಇಲ್ಲ. You are coming to get united into the body of Christ. ನಾವೆಲ್ಲರೂ ಒಟ್ಟಾಗಿ ನಾವು ದೇವರ ಒಂದೇ ಶರೀರವಾಗಿರುವುದಕ್ಕೋಸ್ಕರ ನಾವು ಸಭೆಗೆ ಬರ್ತಾ ಇದ್ದೇವೆ. Throughout the week we are scattered. ನಾವು ವಾರದ ದಿನಗಳಲ್ಲಿ ನಾವು ಎಲ್ಲಾ ಕಡೆ ಹೋಗಿ ನಾವು ಇರ್ತೇವೆ. We go to our own work. ನಮ್ಮ ಒಂದು ಸ್ವಂತ ಕಾರ್ಯಗಳಿಗೋಸ್ಕರ ನಾವು ಹೋಗ್ತೇವೆ. We go to studies. ನಾವು ಓದಲಿಕ್ಕೋಸ್ಕರ ನಾವು ಹೋಗ್ತೇವೆ. We go to wherever we have to go, we will go throughout the week. ಸೊ ನಾವ್ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲ ನಾವು ವಾರದ ದಿನಗಳಲ್ಲಿ ನಾವು ಹೋಗ್ತಾ ಇರ್ತೇವೆ. But one day in a week we come back to get united to our body. ಆದ್ರೆ ಒಂದು ದಿನ ನಾವೆಲ್ಲರೂ ಒಂದೇ ಶರೀರವಾಗಿ ಈ ಸ್ಥಳಕ್ಕೆ ನಾವು ಒಂದು ದಿನ ಮಾತ್ರ ನಾವು ಬರ್ತೇವೆ. Access that unity. ಅದನ್ನ ನಾವು ದೇವರ ಕೊಟ್ಟಿರುವ ಒಂದು ಒಗ್ಗಟ್ಟನ್ನ ನಾವು ಅನುಭವಿಸೋದಕ್ಕೋಸ್ಕರ ನಾವು ಇಲ್ಲಿ ಬರ್ತೇವೆ. But sadly there are many churches does not welcome everyone into their church. ಆದ್ರೆ ಒಂದು ಬೇಸರವಾದ ಒಂದು ವಿಷಯವೇನೆಂದರೆ ಅನೇಕ ಸಭೆಗಳಲ್ಲಿ ಈ ರೀತಿ ಎಲ್ಲರನ್ನು ಕೂಡ ಅವರು ಆಹ್ವಾನಿಸುವುದಿಲ್ಲ. People are separated by social identity. ಅನೇಕ ಸಭೆಗಳಲ್ಲಿ ನೋಡಬಹುದು ಸಾಮಾಜಿಕವಾಗಿ ಜನರನ್ನ ಬೇರೆ ಬೇರೆಯಾಗಿ ವಿಂಗಡಿಸುತ್ತಾ ಇರ್ತಾರೆ. Or they are status wise they are divided, poor and rich. ಅವರ ಒಂದು ಸ್ಥಾನಮಾನಗಳಲ್ಲಿ ಅಂದ್ರೆ ಒಬ್ರು ಶ್ರೀಮಂತರು ಮತ್ತೆ ಬಡವರು ಅಂತ ಹೇಳಿ ಅವರನ್ನ ಬೇರೆ ಬೇರೆಯಾಗಿ ನೋಡ್ತಾರೆ. And many church even they oppress people because they are particular background. ಅನೇಕ ಸಭೆಗಳಲ್ಲೂ ಕೂಡ ನಾವು ನೋಡಬಹುದು ಅವರು ಬೇರೆಯಾದ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದಕ್ಕೋಸ್ಕರ ಅವರನ್ನ ತುಂಬಾ ಕೀಳಾಗಿ ನೋಡುವವರು ಕೂಡ ಆಗಿರ್ತಾರೆ. There are even one time I met the people I don't know what it is to say the transgenders. People, men become women. People you have seen, right? They change their identity. ಗಂಡಸರು ಹೆಂಗಸರಾಗಿ ಅವರು ಬದಲಾವಣೆ ಆಗೋನ್ನ ನಾವು ನೋಡಿರ್ತೀವಲ್ಲ. ಸೊ ಆ ರೀತಿಯಾದ ಒಂದು. So I met few of them some time back. They said we want to come to church, but the church doesn't accommodate us, or they are not ready to accept us. ಸೊ ಅಂತ ಜನರ ಮಧ್ಯದಲ್ಲಿ ನಾನು ಮಾತಾಡ್ಲಿಕ್ಕೆ ನನಗೊಂದು ಅವಕಾಶ ಸಿಕ್ತು. ಅವಾಗ ಅವ್ರ ಹತ್ರ ನಾನು ಕೇಳಿದೆ, ನೀವ್ ಯಾಕೆ ಸಭೆಗೆ ನೀವು ಬರ್ಲಿಕ್ಕೆ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮನ್ನ ಅನೇಕ ಜನರ ಸಭೆಗಳಲ್ಲಿ ನಮ್ಮನ್ನ ಅವರು ಆಹ್ವಾನಿಸುವುದಿಲ್ಲ ಅಂತ ಹೇಳಿದ್ರು. They like to come to church, ಆದ್ರೆ ಅವ್ರಿಗೆ ಸಭೆಗೆ ಬರೋದಂದ್ರೆ ತುಂಬಾ ಇಷ್ಟ. but some churches they have their own reservation. They are scared about their people inside. They don't invite them. ಆ ಸಭೆಯಲ್ಲಿ ಇರುವವರಿಗೆ ತುಂಬಾ ಒಂದು ಭಯವಾಗ್ತದೆ, ಅಂತವ್ರು ಬಂದ್ರೆ ಏನಾಗುತ್ತೆ ಅಂತ. ಹಾಗಾಗಿ ಅವರು ದೂರವಾಗಿ ಇಡ್ಲಿಕ್ಕೆ. We need to know God loves them also. ಆದ್ರೆ ನಾವು ಒಂದು ತಿಳ್ಕೋಬೇಕು ಏನಂದ್ರೆ ದೇವರು ಅಂತವ್ರನ್ನು ಕೂಡ ದೇವರು ಪ್ರೀತಿಸುವವನಾಗಿ. There are more sinners outside. ಅವರು ಹೊರಗಡೆ ಪಾಪ. There are more sinners outside. ಸೊ ಅನೇಕ ಜನರು ಹೊರಗಡೆ ತುಂಬಾ ಪಾಪ ಮಾಡೋರು ಕೂಡ ಇದ್ದಾರೆ. They like to come into church. ಆದ್ರೆ ಅವ್ರಿಗೆ ಚರ್ಚಿಗೆ ಬರ್ಲಿಕ್ಕೆ ತುಂಬಾ ಇಷ್ಟವಾಗ್ತದೆ. But somebody stands at the door and say, you cannot enter inside. ಆದ್ರೆ ಒಬ್ಬೊಬ್ರು ನಾವು ಬಾಗಿಲಲ್ಲಿ ನಿಂತು ನಾವು ಏನ್ ಮಾಡ್ತೇವೆ, ನೀವು ಸಭೆ ಒಳಗಡೆ ಬರಕ್ ಆಗೋದಿಲ್ಲ ಅಂತ ನಾವು ಅವ್ರನ್ನ ಅವಾಯ್ಡ್ ಮಾಡ್ತೇವೆ. Because you are not clean. ನೀವು ಶುದ್ಧರಾಗಿಲ್ಲ, ಅದಕ್ಕೋಸ್ಕರ ನೀವು ಬರಕ್ ಆಗೋದಿಲ್ಲ. Or you have done sin. ಅಥವಾ ನೀವು ಪಾಪ ಮಾಡಿರ್ಬೋದು, ಅದಕ್ಕೋಸ್ಕರ ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ ಎಂದು. But God says, Jesus loves everybody. He loves particularly, especially he loves the sinners. ಆದ್ರೆ ದೇವರು ಪಾಪಿಗಳನ್ನ ಹೆಚ್ಚಾಗಿ ದೇವರು ಪ್ರೀತಿ ಮಾಡುವಂತ ದೇವರಾಗಿದ್ದಾನೆ. Here when it's called, we as a church, we are his body and we are like him. That means we supposed to do what he did. ನಾವು ದೇವರ ಒಂದು ಶರೀರವಾಗಿದ್ದೇವೆ. ಈ ಒಂದು ಸಭೆಯು ಕೂಡ ದೇವರ ಶರೀರವಾಗಿರುವಾಗ ದೇವರು ಹೇಳಿದನ್ನ ನಾವು ಮಾಡುವಂತರಾಗಿರ್ಬೇಕು. That is why God called us as his body. We are like Christ. ಅದಕ್ಕೋಸ್ಕರ ದೇವರು ನಮ್ಮನ್ನ ಒಂದೇ ಶರೀರವಾಗಿ ನಮ್ಮನ್ನ ಇದ್ದೀರಾ ಅಂದು ದೇವರು. That's the reason we tell you always come to the church, because to access that oneness, that access that unity, access that fellowship with your own other part in the same body. ಅದಕ್ಕೋಸ್ಕರ ನಾವು ಅನೇಕ ಸಾರಿ ನಿಮಗೆಲ್ಲ ಹೇಳ್ತೇವೆ, ಚರ್ಚ್ಗೆ ದಯವಿಟ್ಟು ನೀವು ಸಭೆಗೆ ಬನ್ನಿ ಅಂತ ಹೇಳ್ತೇವೆ. ಯಾಕೆಂದ್ರೆ ದೇವರು ಕೊಟ್ಟಿರುವ ಒಂದು ಸ್ವತಂತ್ರವನ್ನ ನಾವೆಲ್ಲರೂ ಒಟ್ಟಾಗಿ ನಾವು ಅನುಭವಿಸ್ಬೇಕು ಅಂದ್ರೆ ನಾವು ಸಭೆಗೆ ಬರುವಂತರಾಗಿರ್ಬೇಕು. When you come here, you get attached with the other members in the body to get help, to get prayer, to get support,
to get respected, to receive respect, you come here to receive all of those things. So, ನಾವು ಸಭೆಗೆ ಬರುವುದರಿಂದ ನಾವು ಅನೇಕ ಜನರ ಜೊತೆ ನಾವು ಒಟ್ಟಾಗಿ ಇರಬಹುದು, ಮತ್ತೆ ನಾವು ಒಟ್ಟಾಗಿ ನಾವು ಸಂಬಂಧಗಳನ್ನ ನಾವು ಬೆಳೆಸಬಹುದು. ಅದಕ್ಕೋಸ್ಕರ ನಾವು ದೇವರ ಒಂದು ಸಭೆಗೆ ಬರುವುದಕ್ಕೆ ನಾವು ಇಷ್ಟಪಡಬೇಕು. The following verses beautifully describes one body part of the one member of the body or one part of the body cannot function individually and it cannot be called as a body. ಸೊ ದೇವರ ವಾಕ್ಯ ಹೇಳುತ್ತದೆ, ಒಂದು ಭಾಗ ಮಾತ್ರ, ನಮ್ಮ ಶರೀರದಲ್ಲಿರುವ ಒಂದು ಭಾಗ ಮಾತ್ರ ಏನು ಕೂಡ ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. One part of the body cannot say, I don't need you. ಸೊ ಒಂದು ನಮ್ಮ ದೇಹದ ಒಂದು ಅಂಗ ಹೇಳಕ್ಕಾಗೋದಿಲ್ಲ, ನನಗೆ ಬೇರೆ ಯಾವ ಒಂದು ಅಂಗಗಳು ಬೇಕಾಗಿಲ್ಲ ಅಂತ. Just imagine, can your leg say, I don't need your hand? ಸೊ ನಾವು ಒಂದು ಯೋಚನೆ ಮಾಡ್ರಿ, ನಮ್ಮ ಕಾಲು ಒಂದು ವೇಳೆ ಹೇಳ್ಬೋದು, ನನಗೆ ಕೈ ನಿನ್ ಬೇಕಾಗಿಲ್ಲ ಅಂತ. ನಮ್ಮ ಕಾಲು ಒಂದು ವೇಳೆ ನಮ್ಮ ಕೈ ಬೇಡ ಅಂತ ಹೇಳಿದ್ರೆ It cannot say that. ಆತರ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. Our eyes cannot say, I don't need mouth. ಸೊ ಅಥವಾ ನಮ್ಮ ಕಣ್ಣು ಹೇಳಕ್ ಆಗೋದಿಲ್ಲ, ನನಗೆ ಬಾಯಿ ಬೇಡ ಅಂತ. Right? ಹೌದು. Or ears cannot say, I don't need head. ಅಥವಾ ನಮ್ಮ ಕಿವಿ ಹೇಳಕ್ ಆಗೋದಿಲ್ಲ, ನನಗೆ ತಲೆ ಬೇಡ ಅಂತ. All together need to function properly and unitedly so that it will be like a body. That's when it's called body. ಸೊ ನಾವೆಲ್ಲ ಒಂದು ಶರೀರವು ಒಟ್ಟಾಗಿ ಇರುವಾಗ ಮಾತ್ರ ಅದು ಒಂದು ಒಂದೇ ಶರೀರವಾಗಿ ನಾವು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. So you need to come. You cannot alone, without coming to church, without getting united in the body, you cannot function effectively outside alone. ಸೊ ನಾವು ಈ ಒಂದು ಸಂಬಂಧದಲ್ಲಿ ನಾವು ಬಂದಿಲ್ಲ ಅಂದ್ರೆ, ಒಂದೇ ಶರೀರದಲ್ಲಿ ನಾವು ಬಂದಿಲ್ಲ ಅಂದ್ರೆ, ನಾವು ಹೊರಗಡೆ ಒಬ್ಬರೇ ಆಗಿ ನಾವೇನು ಕೂಡ ಮಾಡ್ಲಿಕ್ಕೆ ಸಾಧ್ಯ. You'll try to face your life alone. ಸೊ ನಿಮ್ಮ ಒಂದು ಜೀವನದ ಒಂದು ಕಷ್ಟಗಳನ್ನ, ಸಮಸ್ಯೆಗಳನ್ನ ಒಬ್ಬರೇ ನೀವು ಸಹಿಸ್ತಾ ಇರ್ತೀರಾ. You cannot face it. ಅದನ್ನ ನೀವು ಇದ್ದುಕೊಂಡು ನೀವು ಅದನ್ನ ನೀವು You cannot overcome it. ಅದರಿಂದ ಆ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. The lot of churches, they don't focus on this part of the fellowship. ಈ ರೀತಿಯಾದ ಒಂದು ಸಂಬಂಧಗಳನ್ನ ಅನೇಕ ಒಂದು ಸಭೆಗಳಲ್ಲಿ ಅವರು ಗುರುತಿಸೋದಿಲ್ಲ. You come, worship, pray, listen to preaching, give offering and you go away. ಸೊ ಏನ್ ಹೇಳ್ತದೆ ಅಂದ್ರೆ, ನೀವು ಬನ್ನಿ ಸಭೆಗೆ, ಹಾಡ್ ಹೇಳ್ರಿ, ಆಫರಿಂಗ್ ಕೊಡ್ರಿ, ವಾಕ್ಯ ಕೇಳ್ರಿ, ಹೊರಗಡೆ ಹೋಗ್ಬೋದು ನೀವು ಅಂತ. And if you don't come, they will call you just because you need to come to church. The reason is you take part in the activities of the church. ಒಂದ್ ವೇಳೆ ಅವರು ನಿಮಗೆ ಯಾಕೆ ಬಂದಿಲ್ಲ ಅಂತ ನಿಮಗೆ ಅವರು ಕೇಳುವುದಾದ್ರೆ, ನೀವು ಈ ಒಂದು ಭಾಗ ಏನೇನೋ ಸಭೆಗಳಲ್ಲಿ ನಾವು ನಡೆಸುವ ಭಾಗಗಳಲ್ಲಿ ನೀವು ಬಂದು ಆಚರಣೆ ಮಾಡಿಲ್ಲ ಅಂತ ಅವರು ನಿಮ್ಮನ್ನ ಕರೀತಾರೆ. We'll also call you if you don't come. I'll call you, right? Throughout the week, I make a phone call, I inquire, and I'll call you. Are you okay? Is anything that we can do for you? I'd like to inquire. ಸೊ ನಾವು ಕೂಡ ಒಂದ್ ವೇಳೆ ನೀವು ಸಭೆಗೆ ಹೋದವಾರ ಬಂದಿಲ್ಲ ಅಂದ್ರೆ ನಾವು ಫೋನ್ ಮಾಡಿ, ನೀವ್ ಏನಕ್ಕೆ ಬಂದಿಲ್ಲ, ಆರೋಗ್ಯ ಎಲ್ಲ ಸರಿ ಇದೆಯಾ ಅಂತ ನಾವು ಕೂಡ ಫೋನ್ ಮಾಡಿ reason why I call you, ನಾನು ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಫೋನ್ ಕೇಳ್ತೀನಿ ಅಂದ್ರೆ, you are part of my body. ಯಾಕೆಂದ್ರೆ ನೀವು ನಮ್ಮ ಒಂದು ಶರೀರದಲ್ಲಿ ಭಾಗವಾಗಿರೋದ್ರಿಂದ, You and I are together united in Christ body. ಯಾಕೆಂದ್ರೆ ನೀವು ಮತ್ತೆ ನಾವು ದೇವರ ಶರೀರದಲ್ಲಿ ಒಟ್ಟಾಗಿ ನಾವು ಇರೋದ್ರಿಂದ, When I miss another part of my body, ನನ್ನ ಶರೀರದಲ್ಲಿ ಒಂದು ಭಾಗವನ್ನ ನಾನು ನೋಡದೆ ಇರುವಾಗ, I like to know about it. ಅವಾಗ ನನಗೆ ನಾನು ಕೇಳ್ಬೇಕು ಅನ್ಸುತ್ತೆ. I want to inquire about it. ಆ ವಿಷಯಕ್ಕೋಸ್ಕರ ನೀವು ಯಾಕೆ ಸಭೆಗೆ ಬಂದಿಲ್ಲ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. I am concerned about it. ಅದ್ರ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡ್ತಾ ಇರ್ತೇನೆ. That's why always we say, if you are going through any problem, please let us know, whether it is for prayer or any kinds of help. ಅದಕ್ಕೆ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ, ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ದಯವಿಟ್ಟು ನಮ್ಗೆ ಹೇಳ್ರಿ, ಏನಾದ್ರೂ ನಾವು ಪ್ರಾರ್ಥನೆ ಮಾಡ್ಬೇಕಾ ಅಥವಾ ಏನಾದ್ರೂ ನಿಮ್ಗೆ ಆಲೋಚನೆ ಕೊಡ್ಬೇಕಾ ಅಂತ. We need to grow together. ಸೊ ನಾವೆಲ್ಲರೂ ಒಟ್ಟಾಗಿ ನಾವು ಬೆಳೆಯುವವರಾಗಿರ್ಬೇಕು. We as a body and one unit need to grow together because we are called like Christ. ಯಾಕೆಂದ್ರೆ ನಾವೆಲ್ಲರೂ ಒಂದೇ ಶರೀರವಾಗಿ ನಾವು ದೇವರಲ್ಲಿ ಬೆಳೆಯೋರಾಗಬೇಕು. ಯಾಕೆಂದ್ರೆ ದೇವರು ಅದಕ್ಕೋಸ್ಕರ ನಮ್ಮನ್ನ ಕರೆದಿರುವವನಾಗಿದ್ದಾನೆ. And also the Bible, verses 14 to 21, it talks about, it says, we are many parts but one body. ಸೊ 14ರಿಂದ 21ನೇ ವಾಕ್ಯವರೆಗೆ ಹೇಳುತ್ತದೆ, ಒಂದೇ ಶರೀರ ಆದ್ರೆ ಅನೇಕ ಭಾಗಗಳಾಗಿ ನಾವಿದ್ದೇವೆ ಎಂದು. Okay, we are one body together like Christ.
ನಾವು ಕ್ರಿಸ್ತನ ಹಾಗೆ ನಾವು ಒಂದೇ ಶರೀರವಾಗಿ ನಾವಿದ್ದೇವೆ. But at the same time, we should not forget we are many members. ಅದೇ ರೀತಿ ನಾವು ಒಂದು ಮರೆಯಲಾಗದ ಒಂದು ವಿಷಯ ಏನಂದ್ರೆ ನಾವು ಅನೇಕ ಭಾಗಗಳಾಗಿ ನಾವಿದ್ದೇವೆ. You are different. ನೀವು ಬೇರೆ ಇರಬಹುದು, I am different. ನಾನು ಬೇರೆ ಇರಬಹುದು. In what ways? ಯಾವ ರೀತಿಯಲ್ಲಿ? In what ways you are different? I am different. ಯಾವ ರೀತಿಯಲ್ಲಿ ನೀವು ಬೇರೆ ನಾನು ಬೇರೆ ಆಗಿರಬಹುದು. You look different. ನೀವು ಬೇರೆ ರೀತಿ ನೀವು ನೋಡ್ಲಿಕ್ಕೆ ಇರಬಹುದು. You look different. I look different. ನೀವು ಬೇರೆ ರೀತಿ ನೋಡ್ಲಿಕ್ಕೆ ಇರಬಹುದು, ನಾನ್ ಬೇರೆ ರೀತಿ ನೋಡ್ಲಿಕ್ಕೆ ಇರಬಹುದು. You wear different cloth. I wear different cloth. ನೀವು ಬೇರೆ ರೀತಿ ಒಂದು ಬಟ್ಟೆಯನ್ನ ಧರಿಸಬಹುದು, ನಾನು ಒಂದ್ ರೀತಿ ಬಟ್ಟೆಯನ್ನ ಧರಿಸಬಹುದು. Your food is different. My food is different. ನಿಮ್ಮ ಊಟ ಬೇರೆ ರೀತಿ ಇರಬಹುದು, ನನ್ನ ಒಂದು ಊಟ ಬೇರೆ ರೀತಿ ಇರಬಹುದು. Your language is different. My language is different. ನಿಮ್ಮ ಭಾಷೆ ಬೇರೆ ಇರಬಹುದು ಅಥವಾ ನನ್ನ ಭಾಷೆ ಬೇರೆ ಇರಬಹುದು. That is the only difference. ಅದೊಂದು ಮಾತ್ರ ಬೇರೆ ಆಗಿರ್ಲಿಕ್ಕೆ ಸಾಧ್ಯ. And we all with that diversity, Bible says we are united. ಹೇಗೆ ನಾವೆಲ್ಲರೂ ಬೇರೆ ಬೇರೆಯಾದ ಒಂದು ವಿಧವಾದ ಒಂದು ರೀತಿ ಇದ್ದೇವೋ ಅದೇ ರೀತಿ ನಾವೆಲ್ಲರೂ ಒಂದಾಗಿದ್ದೇವೆ. Look at your hands. ನಮ್ಮ ಕರಗಳನ್ನ ನಾವು ನೋಡೋಣ. All fingers, if it is leveled and equal, how it looks? ಸೊ ನಮ್ಮ ಒಂದು ಬೆರಳುಗಳು ಒಂದ್ ವೇಳೆ ಎಲ್ಲವೂ ಸಮವಾಗಿದ್ದಿದ್ರೆ ಹೇಗೆ ಕಾಣ್ತಿತ್ತು ನಮ್ಮ ಬೆರಳುಗಳು? You don't, maybe probably you cannot use it. ನಾವು ಅದನ್ನ ಉಪಯೋಗ ಮಾಡ್ಲಿಕ್ಕೂ ಕೂಡ ಆಗ್ತಿರ್ಲಿಲ್ವ ನಾವು ಇದ್ದಿದ್ರೆ. They all look at each other. They are different. ಸೊ ನಾವು ನೋಡುವಾಗ ಅವೆಲ್ಲವೂ ಬೇರೆ ಬೇರೆ ರೀತಿಯಾಗಿದೆ. Different in size. ಬೇರೆಯಾದ ಒಂದು ಗಾತ್ರದಲ್ಲಿದೆ. And different in the role, role of it, purpose. ಅವರು ಬೆರಳುಗಳು ಮಾಡುವ ಒಂದು ಕಾರ್ಯಗಳು ಬೇರೆ ಬೇರೆಯಾದ ಒಂದು ವಿಷಯವಾಗಿರ್ತದೆ. And look at your entire body. ನಮ್ಮ ಶರೀರ, ನಮ್ಮ ಕಂಪ್ಲೀಟ್ ನಮ್ಮ ಶರೀರವನ್ನ ನಾವು ನೋಡುವಾಗ have you counted how many parts you have in your body? ನಾವು ಯಾವಾಗ್ಲಾದ್ರೂ ನಾವು ಸಮಯ ತಗೊಂಡು ಅದನ್ನ ನಾವು ಲೆಕ್ಕ ಮಾಡಿದ್ದೇವೆ ಎಷ್ಟು ಭಾಗಗಳನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ? They are different. ಅವೆಲ್ಲವೂ ಬೇರೆ ಬೇರೆಯಾದ ರೀತಿಯಾಗಿದೆ. They are very different and diverse in nature, in work. ಅವೆಲ್ಲವೂ ಬೇರೆ ಬೇರೆ ಆಗಿದೆ. ಅವರ ಕೆಲಸಗಳಲ್ಲೂ ಕೂಡ ವಿಧ ವಿಧವಾದ ಒಂದು ಕೆಲಸವನ್ನ ಮಾಡುವಂತ ದೇಹ. If you miss one body part in your body, ನಾವೇನಾದ್ರೂ ಒಂದು ಭಾಗವನ್ನ ನಮ್ಮ ಒಂದು ಶರೀರದಲ್ಲಿ ನಾವೇನಾದ್ರೂ ಕಳ್ಕೊಂಡ್ರೆ you will not feel perfect. ನಮ್ಗೇನ್ ಅನ್ಸುತ್ತೆ, ನಾವು ಸಮೃದ್ಧಿಯಾಗಿಲ್ಲ ಅಂತ ನಮ್ಗೆ ಅನ್ಸುತ್ತೆ. You always feel something I lost, something I'm lacking. ಸೊ ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ನಮ್ಗೆ ಏನೋ ಒಂದು ಕಡಿಮೆ ಇದೆ, ಏನೋ ಒಂದು ನನ್ನಲ್ಲಿ ಸಂಪೂರ್ಣವಾಗಿಲ್ಲ ಅಂತ ನಮ್ಗೆ ಯಾವಾಗ್ಲೂ ಆ ಒಂದು ವಿಷಯ ಬರ್ತಾ ಇರುತ್ತೆ. Bible says there are visible parts and invisible parts. ದೇವರ ವಾಕ್ಯ ಹೇಳುತ್ತದೆ ಅನೇಕ ಭಾಗಗಳು ನಾವು ನೋಡಬಹುದು, ಅನೇಕ ಭಾಗಗಳನ್ನ ನಾವು ನೋಡ್ಲಿಕ್ಕೆ ಚಾನ್ಸ್. There are parts inside our body, inside our flesh. ಸೊ ಅನೇಕ ಒಂದು ದೇಹ ಭಾಗಗಳು ನಮ್ಮ ಒಂದು ದೇಹದ ಒಳಗಡೆ ಇರುವುದನ್ನ ನಾವು ಶರೀರದಲ್ಲಿ ನೋಡಬಹುದು. Sometimes any problem inside your body, they operate and they will cut and remove some of the parts. ಸೊ ನಮ್ಮಲ್ಲಿ ಏನಾದ್ರೂ ಒಂದು ವ್ಯತ್ಯಾಸಗಳು, ತೊಂದರೆಗಳು ಇದ್ದಾಗ ನಮ್ಮ ಒಂದು ದೇಹವನ್ನ ಅವರು ಕಟ್ ಮಾಡಿ ಅದರಲ್ಲಿ ನೋಡಿ ಅದನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. Nobody knows, right? Unless you tell I lost some part inside my stomach, inside my body, nobody will know if you are missing anything in your body. ಸೊ ಒಂದು ವೇಳೆ ಅವರು ನಮ್ಗೆ ಹೇಳಿಲ್ಲ ಅಂದ್ರೆ ನಮಗ್ ಗೊತ್ತಿಲ್ಲ ನಮ್ಮ ಒಂದು ಶರೀರದ ಒಳಗಡೆ ಯಾವ ಯಾವ ಪಾರ್ಟ್ಸ್ ನ ನಾವು ಮಿಸ್ ಮಾಡ್ಕೊಂಡಿದೀವಿ, ಯಾವ ಯಾವ ಭಾಗ ನಮಗಿಲ್ಲ ಅಂತ ನಮ್ಗೆಂತೂ ಗೊತ್ತೇ ಆಗೋದಿಲ್ಲ. And only you know what you are missing. ಆದ್ರೆ ನಮಗ್ ಮಾತ್ರ ಗೊತ್ತಿರ್ತದೆ ನಾವೇನೋ ಒಂದು ಕಳ್ಕೊಂಡಿದ್ದೇವೆ. And you also go through the consequences of the missing part. ನಾವು ಕಳ್ಕೊಂಡಿರುವ ಒಂದು ಒಂದು ಭಾಗ ನಮ್ಮ ದೇಹದ ಒಳಗಡೆ ಇರುವಾಗ ಅದು ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಅದು ನಮ್ಗೆ ತೊಂದರೆ ಕೊಡ್ತಾ ಇರ್ತದೆ, ನೋವಿನ ರೀತಿಯಲ್ಲೋ ಬೇರೆ ಬೇರೆ ರೀತಿಯಲ್ಲಿ. Bible says we all different, just like so many body parts we have in our body. ಸೊ ದೇವರ ವಾಕ್ಯ ಹೇಳುತ್ತದೆ ಯಾವ ರೀತಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳಿದಾವೆ ಅದೇ ರೀತಿ ನಾವೆಲ್ಲರೂ ಬೇರೆ ಬೇರೆ ಆಗಿದ್ದೇವೆ ಅಂತ. But though they are different, they are called one body. ಸೊ ಬೇರೆ ಬೇರೆ ಆಗಿದ್ರು ಕೂಡ ನಾವೆಲ್ಲರೂ ಕೂಡ ಒಂದೇ ಶರೀರವಾಗಿದ್ದೇವೆ. One of the values or one of our vision in our statement is we maintain equality and unity. ನಮ್ಮ ಸಭೆಯ ದರ್ಶನವೇನಂದ್ರೆ ನಾವು ಒಟ್ಟಾಗಿ ಇರುವುದು ಮತ್ತೆ ನಾವು ಸಮಾನವಾಗಿರುವುದು ನಮ್ಮ ಒಂದು ಸಭೆಯ ಒಂದು ದರ್ಶನವಾಗಿರುತ್ತದೆ. We on a straight look, we can look at each other. We are very diverse and different. ಸೊ ನಮ್ಮನ್ನ ನಾವು ನೋಡ್ಕೊಳ್ಳುವಾಗ ನಾವೆಲ್ಲರೂ ವಿಧ ವಿಧವಾಗಿ ನಾವು ಬೇರೆ ಬೇರೆ ಆಗಿರ್ತೇವೆ. That different only matter where you are alone.
ಅದು ಬರೀ ಆ ಒಂದು ಬದಲಾವಣೆ ನೀವು ಎಲ್ಲಿ ಒಬ್ರೇ ಆಗಿರ್ತೀರ ಅವಾಗ ಮಾತ್ರ ಬದಲಾವಣೆ But ಕಾಣುತ್ತೆ. when we come together, ಆದ್ರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಾಗ, we don't look at our differences. ಆದ್ರೆ ನಾವು ಒಟ್ಟಾಗಿ ಬರುವಾಗ ಯಾವುದೇ ರೀತಿಯ ಒಂದು ಬೇರೆ ಬೇರೆಯಾದ ಒಂದು ಕಾರ್ಯವನ್ನ ನಾವು ನೋಡೋದಿಲ್ಲ. Where are you coming from? ನೀವ್ ಎಲ್ಲಿಂದ ಬರ್ತಾ ಇದ್ದೀರಾ? Which community are you from? ಯಾವ ಒಂದು ಸಮುದಾಯದಿಂದ ನೀವು ಬರ್ತಾ ಇದ್ದೀರಾ? How big your house? ನಿಮ್ಮ ಮನೆ ಎಷ್ಟು ದೊಡ್ಡದಾಗಿದೆ? What all things you have in your house? ನಿಮ್ಮ ಮನೆಯಲ್ಲಿ ಯಾವ ಯಾವ ವಸ್ತುಗಳು ನೀವು ಇಟ್ಕೊಂಡಿದ್ದೀರಾ? How much earn? ನೀವ್ ಎಷ್ಟು ಸಂಬಳ ತೆಗಿತೀರಾ ತಿಂಗಳಿಗೆ? We are not bothering about that. We don't bother about that. ಅದ್ರ ಬಗ್ಗೆ ನಾವು ನಿಜವಾಗ್ಲೂ ಯೋಚನೆ ಮಾಡೋದಿಲ್ಲ ನಾವು. The only concern we have is we all as a different personality come together, live as one body. ಆದ್ರೆ ನಮ್ಗೆ ಒಂದೇ ಯೋಚನೆ ಏನಂದ್ರೆ ನಾವೆಲ್ಲರೂ ಬೇರೆ ಆದ ಒಂದು ರೀತಿಯಾಗಿರ್ಬೋದು, ಆದ್ರೆ ನಾವು ಒಟ್ಟಾಗಿ ಬರುವಾಗ ನಾವು ಒಂದೇ ಶರೀರವಾಗಿರುವುದು ಅನ್ನೋದು ನಮ್ಮ ಒಂದು ಆಸೆ ಆಗಿರುತ್ತದೆ. We even like to demonstrate on the stage every Sunday what we do. ನಾವ್ ಇರ್ತೇವೋ ಅದನ್ನ ನಾವು ಸಭೆಯಲ್ಲೂ ಕೂಡ ನಾವು ಬಂದು ನಾವು ಅದನ್ನ ತೋರಿಸ್ಕೊಳಕ್ಕೆ ನಾವು ಇಷ್ಟಪಡ್ತೇವೆ. That's why we call all of you, come forward and do something in the ministry as well. ಸೊ ನಾವು ಅದಕ್ಕೆ ನಿಮ್ಗೆಲ್ಲ ಹೇಳ್ತೀವಿ, ನೀವು ಕೂಡ ಏನಾದ್ರೂ ಸೇವೆಯಲ್ಲಿ ನೀವು ಭಾಗವಹಿಸ್ಬೇಕು ಅಂದ್ರೆ ದಯವಿಟ್ಟು ನೀವು ಬಂದು ಕೂಡ ಅದನ್ನ ನೀವು You like to sing, you come forward and sing. ಸೊ ನೀವು ಒಂದ್ ವೇಳೆ ಹಾಡ್ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಬಂದು ನೀವು ಮುಂದೆ ಒಂದು ಹಾಡು ಹೇಳ್ಬಹುದು. Or you wanted to clean the hall, you come and clean the hall. ಒಂದು ವೇಳೆ ನಾವು ದೇವರ ಆಲಯವನ್ನ ಸ್ವಚ್ಛ ಮಾಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಅಂದ್ರೆ ಅದನ್ನು ಕೂಡ ನಾವು ಬಂದು Even I tell people, you wanted to preach, you have the opportunity to preach here. ಒಂದು ವೇಳೆ ದೇವರ ವಾಕ್ಯವನ್ನ ನೀವು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನೀವು ಕೂಡ ಬಂದು ದೇವರ ವಾಕ್ಯವನ್ನ Because we all call one body. ಯಾಕೆಂದ್ರೆ ನಾವೆಲ್ಲರೂ ಒಂದೇ ಶರೀರವಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. There is no one body, one part of the body does everything in the body. ಯಾಕೆಂದ್ರೆ ಎಲ್ಲೂ ಕೂಡ ಒಂದೇ ಒಂದು ಶರೀರದ ಭಾಗ ಎಲ್ಲವನ್ನು ಕೆಲಸ ಮಾಡೋದು ಸಾಧ್ಯನೇ ಇಲ್ಲ. If my one hand can do all job of my whole body, only one hand can be called body. ಸೊ ಒಂದ್ ವೇಳೆ ನನ್ನ ಒಂದು ಕೈ ಎಲ್ಲಾ ಕೆಲಸವನ್ನು ಮಾಡ್ತದೆ ಅಂದ್ರೆ ನಾನು ಏನ್ ಹೇಳ್ಬೋದು, ಇದೇ ನನ್ನ ಶರೀರ ಅಂತ ಹೇಳ್ಕೋಬಹುದು. Pastor alone cannot run this body. ಪಾಸ್ಟರ್ ಈ ಒಂದು ಶರೀರವನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. And we all need to work together, make this body. ಆದ್ರೆ ನಾವೆಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡುವಾಗ ಈ ಒಂದು ಶರೀರವನ್ನ ನಾವು ಕಟ್ಟಬಹುದು. But when we look at some other places, pastor does everything. ಆದ್ರೆ ನಾವು ಅನೇಕ ಒಂದು ಸಭೆಗಳಲ್ಲಿ ನೋಡ್ಬೋದು, ಪಾಸ್ಟರ್ ಎಲ್ಲವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. Our pastor family do everything. ಅಥವಾ ಸಭೆ ಪಾಸ್ಟರ್ ಅವರ ಫ್ಯಾಮಿಲಿ ಎಲ್ಲವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. Or few chosen individual come friend and do everything. ಅದರಲ್ಲಿ ಆಯ್ಕೆ ಪಟ್ಟವರು ಮಾತ್ರ ಬಂದು ಅನೇಕ ವಿಷಯಗಳಲ್ಲಿ ಭಾಗವಹಿಸೋದನ್ನ ನಾವು ನೋಡಬಹುದು. That cannot be called as a body of Christ. ಅದನ್ನ ನಾವು ದೇವರ ಶರೀರವೆಂದು ನಾವು ಕರೀಲಿಕ್ಕೆ ಸಾಧ್ಯವಿಲ್ಲ. In the body of Christ, everyone is equal, everyone is called to perform in the body. ಆದ್ರೆ ದೇವರ ಒಂದು ಶರೀರದಲ್ಲಿ ಎಲ್ಲರನ್ನು ದೇವರು ಕರೆದಿದ್ದಾನೆ, ಎಲ್ಲದರಲ್ಲೂ ಭಾಗವಾಗುವುದಕ್ಕೋಸ್ಕರ. That is a church. ಅದೇ ಸಭೆಯಾಗಿರ್ಲಿಕ್ಕೆ. That is why we gather here and we come and grow in God, in people. ಅದಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿ ಬಂದು ದೇವರಲ್ಲಿ ನಾವು ಬೆಳಿಲಿಕ್ಕೆ ನಮ್ಗೆ ಒಂದು ಒಳ್ಳೆ ಸಭೆಯಾಗಿರುತ್ತದೆ. Being as one body, we be with Christ. ನಾವು ಒಂದೇ ಸಭೆಯಾಗಿ ನಾವು ಇರೋದ್ರಿಂದ ನಾವು ಕ್ರಿಸ್ತನಲ್ಲಿ ಇರ್ಲಿಕ್ಕೆ ಸಾಧ್ಯವಾಗ್ತದೆ. And being differences, having the diversity, having the differences in us, we be and grow together with each other. ಆದ್ರೆ ನಾವು ಬೇರೆ ಬೇರೆಯ ವಿಧವಾದ ಒಂದು ರೀತಿಯಾಗಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ಬೆಳಿಲಿಕ್ಕೆ ನಾವು ಸಾಧ್ಯವಾಗ್ತದೆ. Our church is a very new church. Since now 3 years we have been planting, we are growing together. ಸೊ ನಮ್ದು ಒಂದು ಹೊಸ ಒಂದು ಸಭೆ ಆಗಿರ್ತದೆ. ನಾವು ಇವಾಗ ನಾವು ಸ್ಟಾರ್ಟ್ ಮಾಡಿ ನಾವು ಬೆಳೆಸ್ತಾ ಇದ್ದೇವೆ. Not many people coming from existing faith, many Christian faith. ನಾವು ಅನೇಕ ಜನರು ಆಲ್ರೆಡಿ ಸಭೆಗೆ ಹೋಗ್ತಾ ಇರೋರು ಅಥವಾ ಯೇಸು ಸ್ವಾಮಿನ ತಿಳ್ಕೊಂಡಿರೋರು ನಮ್ಮ ಸಭೆಗೆ ಬರ್ತಾ ಇಲ್ಲ. All we are mostly new generations, first generation Christians coming together and worshiping the Lord. ಸೊ ಮೊದಲನೇದಾಗಿ ನಾವು ದೇವರನ್ನ ತಿಳಿದುಕೊಂಡು ಇರುವಂತ ಜನರು ನಮ್ಮ ಸಭೆಗೆ ಬರುವುದನ್ನ ನಾವು ನೋಡ್ತಾ ಇದ್ದೇವೆ. That is an adventurous for me, because I can teach whatever I want. I can explore what the Bible says openly to you all, to create a model for our society. What kind of community, what kind of church we are supposed to be in this
place. ಸೊ ಹಾಗಾದ್ರಿಂದ ನಾವು ಅನೇಕ ವಿಷಯಗಳನ್ನ ನಾನು ಹೊಸದಾಗಿ ಹೇಳ್ಕೊಳ್ಳಿಕ್ಕೆ ಇದೊಂದು ಮಾರ್ಗವಾಗಿರುತ್ತದೆ. ಮತ್ತು ಈ ಒಂದು ಸಮುದಾಯದಲ್ಲಿ ನಾವು ಯಾವ ರೀತಿ ದೇವರಿಗೋಸ್ಕರ ನಾವು ಇರಬಹುದು ಅನ್ನೋ ಒಂದು ವಿಷಯವನ್ನ ನಾನು ಅನೇಕ ರೀತಿಯಲ್ಲಿ ಹೇಳ್ಕೊಳ್ಳಿಕ್ಕೆ ನನಗೆ ಸಭೆ ಹೊಸದಾಗಿರೋದ್ರಿಂದ ಇದೊಂದು ನನಗೆ ಸಹಾಯವಾಗಿದೆ. Although most of us are new to this kind of setup, ನಾವು ಅನೇಕ ಜನರು ಇಲ್ಲಿ ನಾವು ಹೊಸದಾಗಿ ನಾವು ಇರಬಹುದು ಈ ಒಂದು ರೀತಿಯ ನೋಡೋದು. but I always say, come forward and do something. What are you called for? What is your gift? How can you strengthen this body? ಆದ್ರೆ ಮುಂದೆ ಬಂದು ನೀವು ದೇವ್ರಿಗೋಸ್ಕರ ನೀವೇನಾದ್ರೂ ಮಾಡ್ಬೇಕು ಅಂದ್ರೆ ದಯವಿಟ್ಟು ಬಂದು ನೀವು ದೇವ್ರಿಗೋಸ್ಕರ ಏನಾದ್ರೂ ಮಾಡಬಹುದು. There are people very weak. ಆದ್ರೆ ಅನೇಕ ಜನರು ತುಂಬಾ ಬಲಹೀನರಾಗಿ ನಾವು There are people doubtful. ಅವ್ರ ಬಗ್ಗೆ ಅವ್ರಿಗೆ ಒಂದ್ ರೀತಿಯ ಅನುಮಾನವಾಗಿರ್ತದೆ. And they feel, I cannot do anything what you do. I can't be like you. ಸೊ ನೀವು ಮಾಡೋ ರೀತಿ ನನಗ್ ಮಾಡಕ್ ಆಗೋದಿಲ್ಲ ಅನ್ನೋ ಒಂದು ಭಿನ್ನಹವನ್ನ ನಾವು ನೋಡ್ತಾ ಇರ್ತೀವಿ. And they have inferiority. ಅವ್ರಿಗೆ ಯಾವ್ದೋ ಒಂದ್ ರೀತಿಯಾದ ಒಂದು ಸಂಕೋಚವಾಗ್ತಾ ಇರ್ತದೆ. And they feel inadequate. ನಾನು ಅದಕ್ಕೆ ಮಾಡ್ಲಿಕ್ಕೆ ನಾನು ಸಮಾನರಲ್ಲ ಅಂತ ರೀತಿಯಾದ No strength. ಒಂದು ಶಕ್ತಿ ಇಲ್ಲದ ಹಾಗೆ, No knowledge. ಜ್ಞಾನ ಇಲ್ಲದ ಹಾಗೆ ಇರ್ತದೆ. No education. ಒಂದು ಬುದ್ಧಿ ಇಲ್ಲದ ರೀತಿಯಾಗಿರ್ತೇವೆ. I am a sinner. ನಾವು ಪಾಪಿ ಅಂತ ನಾವು ಅನ್ಕೊಳ್ತೇವೆ. I do a lot of sins. ನಾನು ಅನೇಕ ರೀತಿಯಾದ ಪಾಪವನ್ನ ನಾನು ಮಾಡ್ತೇನೆ. When I go alone into the society, I do a lot of stuff which I don't want to disclose. ನಾನು ಹೊರಗಡೆ ಹೋದಾಗ ನಾನು ನನ್ನ ಸಮುದಾಯದಲ್ಲಿ ನಾನು ಅನೇಕ ರೀತಿಯಾದ ತಪ್ಪುಗಳನ್ನ ನಾನು ಮಾಡ್ತೇನೆ. ಅದಕ್ಕೋಸ್ಕರ ನಾನು ಹೀಗೆ ಇರ್ಲಿಕ್ಕೆ ಇಷ್ಟಪಡ್ತೇನೆ. ನಾನು ಏನು ಮುಂದೆ ಬಂದು ಮಾಡಕ್ ಆಗೋದಿಲ್ಲ. So how can I be part of this body? ಆದ್ರೆ ನಾನು ಯಾವ ರೀತಿ ಈ ಒಂದು ಶರೀರದಲ್ಲಿ ನಾನು ಕೂಡ ಭಾಗಿಯಾಗಿರಬಹುದು? What kind of contribution I can extend? ನಾನು ಯಾವ ರೀತಿಯಾದ ಒಂದು ಕಾರ್ಯಗಳನ್ನ ನಾನು ಹೊರಗಡೆ ಹಾಕೊಡ್ಬಹುದು? How can I be blessing to this body? ನಾನು ಯಾವ ರೀತಿ ಈ ಒಂದು ಶರೀರದಲ್ಲಿ ಆಶೀರ್ವಾದಕರವಾಗಿರಬಹುದು? You must be thinking like that. ಸೊ ನೀವು ಒಂದು ವೇಳೆ ಆ ರೀತಿ ನೀವು ಯೋಚನೆ ಮಾಡ್ತಾ The ಇರಬಹುದು. Bible says ಆದ್ರೆ ದೇವರ ವಾಕ್ಯ in verse 22 to 26, 22ರಿಂದ 26ನೇ ವಾಕ್ಯವರೆಗೂ he says the weak parts must be supported and honored by all. ಇದು ಸೊ ಬಲಹೀನವಾಗಿರುವ ಭಾಗಗಳಿಗೆ ಸಹಿಸಿ ಗೌರವಿಸಬೇಕು. The bodies, the parts which are weak among us, ಯಾವ ರೀತಿಯ ಯಾವ ಒಂದು ಭಾಗಗಳು ಬಲಹೀನವಾಗಿರುತ್ತದೋ ನಮ್ಮ ಮಧ್ಯದಲ್ಲಿ, you can see some of them, they are very weak, they are very sinful, and they don't know anything. So therefore, let us not encourage them, or let us not build them, let us not equip them. If you think like that, Bible says, ಅವರು ಬಲಹೀನವಾಗಿದ್ದಾರೆ, ಅವ್ರಿಗಷ್ಟು ಜ್ಞಾನ ಇಲ್ಲ, ಅವ್ರಿಗೇನು ಅವ್ರು ತುಂಬಾ ಪಾಪಿಗಳು, ಅವ್ರನ್ನ ನಾವೇನು ರೀತಿಯಾಗಿ ನಾವು ಮಾಡಕ್ ಆಗೋದಿಲ್ಲ, ಅವ್ರನ್ನ ಹಾಗೆ ಬಿಟ್ಬಿಡೋಣ ಅಂತ ನಾವು ಒಂದು ವೇಳೆ ಅನ್ಕೊಂಡ್ರೆ, Bible says the weak parts actually need to be supported and honored. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ಬಲಹೀನವಾಗಿರುವ ಭಾಗಗಳಿಗೆ ನಾವು ಸಹಿಸಿ ಗೌರವಿಸಬೇಕೆಂದು. In 22 verse says, weak parts are indispensable. It's very important. Weak parts are very important in the body. 22ನೇ ವಾಕ್ಯ ಹೇಳುತ್ತದೆ ದೇಹದಲ್ಲಿ ಅಲ್ಪ ಬಲವುಳ್ಳವರಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯದಿಂದ ತಿಳಿಯಬೇಕಲ್ಲವೋ. If you feel weak, ನೀವು ಒಂದು ವೇಳೆ ನನಗೆ ಬಲಹೀನವಾಗ್ತಾ ಇದೆ ಅಂತ ಅನ್ಕೊಂಡ್ರೆ, if you feel I'm very sinful, ನಾನು ತುಂಬಾ ಪಾಪಿ ಅಂತ ನೀವು ಒಂದ್ ವೇಳೆ ಅನ್ಕೊಂಡ್ರೆ, Bible says you are very, very important in the body of Christ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ದೇವರ ಒಂದು ಶರೀರದಲ್ಲಿ ನೀವು ತುಂಬಾ ಮುಖ್ಯವಾದ ಒಂದು ಬೆಲೆ ಉಳ್ಳವರಾಗಿರಿ. And then further it says, let us give honor to those who feel less honorable. ಅವರು ಯಾವುದೇ ರೀತಿಯ ಒಂದು ಗೌರವವನ್ನ ಹೊಂದದೇ ಇರುವವರಿಗೆ ನಾವು ಗೌರವಿಸುವವರಾಗಿರ್ಬೇಕು. They may be doing some stuff which is not honorable at all in our eyes. ಅವರು ಮಾಡುವ ಕಾರ್ಯಗಳು ಒಂದ್ ರೀತಿ ನಮ್ಗೆ ಗೌರವವಾಗಿ ಅವರ ದೃಷ್ಟಿ ನಮ್ಗೆ ಕಾಣದೇ ಇರ್ಬೋದು. But they do so cheap things. ಅವರು ತುಂಬಾ ಒಂದು ಕೀಳಾದ ಕೆಲಸವನ್ನ ಅವ್ರು ಮಾಡ್ತಾ ಇರ್ಬೋದು. They do a lot of sins. ಅವರು ತುಂಬಾ ಪಾಪಗಳಲ್ಲಿ ಅವರು ಜೀವಿಸ್ತಾ ಇರ್ಬೋದು. Everybody looks at them very down and cheap. ಅವ್ರನ್ನ ಅನೇಕ ಜನರು ಅವರನ್ನ ನೋಡಿ ಅವ್ರನ್ನ ತುಂಬಾ ಕೀಳಾಗಿ ಅವರನ್ನ ನೋಡ್ತಾ ಇರ್ತಾರೆ. Bible says, ಆದ್ರೆ ಸತ್ಯವೇದ ಹೇಳುತ್ತದೆ once they enter this body, ಆದ್ರೆ ಒಂದ್ಸಾರಿ ಅವರು ಸಭೆಯಲ್ಲಿ ಒಳಗಡೆ ಬರುವಾಗ, and those who are less honorable, ಯಾರು ಅತಿ ಕಡಿಮೆಯಾಗಿ ಅವರನ್ನ ನಾವು ಗೌರವಿಸುತ್ತೇವೋ, let's honor them. ಅಂತವ್ರನ್ನ ನಾವು ಗೌರವಿಸುವವರಾಗಿರ್ಬೇಕು. Honor those who are less honorable. ನಾವು ಕಡಿಮೆಯಾಗಿ ಆ ಗೌರವವನ್ನು ಹೊಂದಿಕೊಳ್ಳುವವರಿಗೆ ನಾವು ದೊಡ್ಡದಾಗಿ ಆ ಒಂದು ಗೌರವನ ಕೊಡುವವರಾಗಿರ್ಬೇಕು. And then further Bible says,
unpresentable parts are treated with great modesty. Unpresentable body. There are many parts in our body which cannot be displayed. ನಾವು ಒಂದೊಂದು ನಮ್ಮ ಶರೀರದಲ್ಲಿ ಇರುವ ಒಂದು ಅನೇಕ ಒಂದು ಭಾಗಗಳನ್ನ ನಾವು ಹೊರಗಡೆ ತೋರಿಸ್ಲಿಕ್ಕೆ ಆಗೋದಿಲ್ಲ. What we do? ನಾವ್ ಏನ್ ಮಾಡ್ತೀವಿ ಅದನ್ನ? We close them, we treat them with modesty and respect. ಅದನ್ನ ನಾವು ಒದ್ದಿಸಿ ಅದನ್ನ ನಾವು ಒಳ್ಳೆ ರೀತಿಯಾಗಿ ನಾವು ಕಾಣಿಸ್ಲಿಕ್ಕೆ ಇಷ್ಟಪಡ್ತೀವಿ. There are many parts in our body we cannot just show to everybody. ನಮ್ಮ ಶರೀರದಲ್ಲಿರುವ ಅನೇಕ ಭಾಗಗಳನ್ನ ನಾವು ಸುಮ್ನೆ ಯಾವ್ದೋ ರೀತಿ ನಾವು ಹೊರಗಡೆ ತೋರಿಸ್ಲಿಕ್ಕೆ ಆಗೋದಿಲ್ಲ. We treat them with the greatest modesty. ನಾವು Greater modesty. ಅಂತ ಭಾಗಗಳನ್ನ ನಾವು ದೊಡ್ಡದಾದ ಒಂದು ಗೌರವವಾಗಿ ಅದನ್ನ ನಾವು ನೋಡ್ಕೋಬೇಕಾಗ್ತದೆ. If you come across any parts, any members in the body of Christ, they are indispensable. They are weak. They are less honorable. They are unpresentable. Bible says, honor them, treat them well, and protect them with modesty. ಒಂದು ವೇಳೆ ಕೆಲವು ಭಾಗಗಳು ಅನೇಕ ರೀತಿಯಾಗಿ ಅವರು ಒಂದು ಒಳ್ಳೆ ಒಂದು ಗುಣಗಳನ್ನ ಇಲ್ಲದೆ ಇರ್ಬೋದು, ಒಳ್ಳೆ ಒಂದು ಮಾರ್ಗದಲ್ಲಿ ಅವ್ರು ಇಲ್ಲದೆ ಇರ್ಬೋದು, ಅಂತವ್ರನ್ನ ನಾವು ಒಂದು ಸನ್ಮಾನಿಸಿ ಅವರನ್ನ ಗೌರವಿಸಬೇಕು ಅಂತ ದೇವರು. God created many parts in our body so that we as a body, our fellow members in the body, treat them each other with honor. That's what Bible says in verse 24. We honor each other. That is why we are created together. ನಾವೆಲ್ಲರೂ ಒಬ್ಬರನ್ನೊಬ್ಬರು ಗೌರವಿಸುವವರಾಗಿರ್ಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಸೃಷ್ಟಿಸುವವರಾಗಿದ್ದಾರೆ. On all parts, all members have to care for one another. ನಾವು ಒಬ್ಬರನ್ನೊಬ್ಬರು ನಾವು ಗೌರವಿಸುವವರಾಗಬೇಕು ಮತ್ತೆ ಪ್ರೀತಿಸುವ ಒಂದು ಜನರಾಗಿರ್ಬೇಕು. ಅದನ್ನ ದೇವರ ವಾಕ್ಯ ನಮಗೆ ಹೇಳುತ್ತದೆ. And further it says, no divisions. ಯಾವುದೇ ರೀತಿಯಾದ ಭೇದ ಭಾವಗಳು ನಮ್ಮ ಮಧ್ಯದಲ್ಲಿ ಇರಬಾರದು. No rejection in between us. ನಮ್ಮಲ್ಲಿ ಯಾವುದೇ ರೀತಿಯಾದ ಒಂದು ಕೀಳಾಗಿ ನಾವು ನೋಡುವ ಒಂದು ವಿಷಯ ಇರಬಾರದು. And no suppression among us. ನಮ್ಮಲ್ಲಿ ನಾವು ಒಬ್ಬರನ್ನ ಕೆಳಗಾಕುವ ಒಂದು ಯೋಚನೆ ನಮ್ಮಲ್ಲಿ ಇರಬಾರದು. No disrespect for each other. ನಾವು ಯಾವುದೇ ರೀತಿಯಾದ ಒಂದು ಅಗೌರವವಾಗಿ ನಾವು ಜೀವಿಸುವ ಹಾಗೆ ಇರಬಾರದು. Right? You look at your body. If any parts of your body doesn't function very well, right? They are weak, they are pain, or they are becoming very burden to you. Will you feel of cutting and throwing off? ಒಂದು ವೇಳೆ ನಮ್ಮ ದೇಹದಲ್ಲಿರುವ ಯಾವ್ದಾದ್ರು ಒಂದು ಭಾಗ ಒಂದು ಹೀನ ಸ್ಥಿತಿಯಲ್ಲಿರುವಾಗ ಅದು ತುಂಬಾ ನಮ್ಗೆ ಕಷ್ಟ ಕೊಡ್ತಾ ಇದ್ರೆ, ಭಾರವಾಗಿದ್ರೆ ಅದನ್ನ ನಾವು ಕಟ್ ಮಾಡಿ ಹಾಕ್ಬಿಡ್ತೀವ? Or any parts in your body going through sickness, and you because of that body, that part, entire body is suffering actually. Will you sacrifice that part easily? ಒಂದು ವೇಳೆ ನಮ್ಮ ದೇಹದಲ್ಲಿರುವ ಒಂದು ಭಾಗ ಒಂದು ಅನಾರೋಗ್ಯದಿಂದ ಕಷ್ಟ ಪಡ್ತಾ ಇರುವಾಗ ಅದನ್ನ ನಾವು ಇದರಿಂದ ನನ್ನ ದೇಹಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ನಾವು ಅದನ್ನ ಕಟ್ ಮಾಡಿ ಎಸ್ಬಿಟ್ಟು ನಾವು ಇರ್ತೀವ? No. ಇಲ್ಲ ಅಲ್ಲ. We choose to bear the pain. ಆದ್ರೆ ನಾವು ಆ ಒಂದು ನೋವನ್ನು ಕೂಡ ನಾವು ಸಹಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. Small finger has some damage. ಈ ಒಂದು ಚಿಕ್ಕ ಒಂದು ಬೆರಳು ಕೂಡ ಏನಾದ್ರೂ ಒಂದು ತೊಂದರೆ ಆಗಿದ್ದಾಗ, and it's not getting healed, ಇದು ಯಾವುದೇ ರೀತಿಯಾದ ಒಂದು ಗುಣನೇ ಹೊಂದುತ್ತಾ ಇಲ್ಲ ಅಂದ್ರೆ, and because of that wound, ಆ ಗಾಯದಿಂದ the entire body is actually suffering. ಆದ್ರೆ ಈ ಎಲ್ಲಾ ದೇಹವು ಈ ಒಂದು ಚಿಕ್ಕ ನೋವಿನಿಂದ ಕಷ್ಟ ಪಡ್ತಾ ಇರ್ತದೆ. Can we cut and throw it? ಇದನ್ನ ನಾವು ಬೇಡ ಅಂತ ನಾವು ಅದನ್ನ ಕಟ್ ಮಾಡಿ ಹಾಕ್ಬೋದಾ? So the entire body will not suffer. ಸೊ ಈ ಬೆರಳಿನಿಂದ ಈ ಒಂದು ಇಡೀ ನಮ್ಮ ದೇಹವೇ ಕಷ್ಟ ಪಡಬಾರದು ಅಂತ ನಾವು ಅದನ್ನ ತೆಗೆದಾಕ್ತಿವ? We don't do it. ನಾವು ಅದನ್ನ ಮಾಡೋದಿಲ್ಲ. Bible says that is how you treat each other in the body of Christ. ಅದೇ ರೀತಿ ನಾವು ಒಬ್ಬರನ್ನೊಬ್ಬರು ನಾವು ಒಂದೇ ಶರೀರವಾಗಿ ನಾವು ನೋಡ್ಕೋಬೇಕು ಅಂತ ದೇವರ ವಾಕ್ಯ ಹೇಳುತ್ತದೆ. Sadly, when we come to know each other, and especially when we come to know each other weakness, ನಮ್ಗೆ ಮುಖ್ಯವಾಗಿ ನಮ್ಗೆ ಒಬ್ಬೊಬ್ಬರ ಒಂದು ಬಲಹೀನತೆಗಳು ನಾವು ತಿಳ್ಕೊಂಡಾಗ, we only look at them in that eyes. ನಾವು ಅನೇಕ ಸಾರಿ ಅದೇ ದೃಷ್ಟಿಯಲ್ಲಿ ನಾವು ಆ ಜನರನ್ನ ನೋಡ್ಲಿಕ್ಕೆ ನಾವು ಇಷ್ಟಪಡ್ತಾ ಇರ್ತೀವಿ. Instead of honoring them, ನಾವು ಅವರನ್ನ ಗೌರವಿಸೋ ಬದಲು, instead of supporting them, ಅವರನ್ನ ನಾವು ಅವ್ರನ್ನ ಬಲಪಡಿಸೋದಕ್ಕಿಂತ, instead of strengthening them to grow, ಅವರನ್ನ ನಾವು ಇನ್ನೂ ಶಕ್ತಿಯಾಗಿ ಅವರು ಬೆಳಿಲಿ ಅನ್ನೋದನ್ನ ನಾವು ಬಿಟ್ಟು we disrespect them. ಅವರನ್ನ ನಾವು ಅವಮಾನ ಪಡಿಸ್ತೇವೆ. We like to expose them.
ಅವ್ರು ಮಾಡುವ ತಪ್ಪನ್ನ ಇತರರಿಗೆ ಗೊತ್ತಾಗುವ ಹಾಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. We like to gossip about them. ಅವ್ರ ಬಗ್ಗೆ ನಾವು ಗುಣಗುಡ್ಲಿಕ್ಕೆ ಇಷ್ಟಪಡ್ತಾ ಇರ್ತೇವೆ. I'm not talking about outside in your society. ನಾನು ಹೊರಗಡೆ ಒಂದು ಇರುವ ಜನರ ಒಂದು ವಿಷಯವಾಗಿ ನಾನು ಮಾತಾಡ್ತಾ ಇಲ್ಲ. Talking about the situation in many churches. ಆದ್ರೆ ನಾನು ಸಭೆಯಲ್ಲಿ ನಡೆಯುವ ಒಂದು ವಿಷಯಗಳನ್ನ ಕುರಿತು ನಾನು ಹೇಳ್ತಾ ಇದ್ದೀನಿ. That is how that sounds. ಅದು ಯಾವ ರೀತಿ ನಮ್ಗೆ ಅನ್ಸುತ್ತೆ ಗೊತ್ತಾ? You are talking ill about your own body parts. ಅದು ಹೇಗಿರುತ್ತೆ ಅಂದ್ರೆ ನನ್ನ ಒಂದು ಶರೀರದ ಒಂದು ಭಾಗವನ್ನೇ ನಾನು ಮಾತನಾಡ್ತಾ ಇದ್ದೀನಿ ಅನ್ನೋ ಒಂದು ಅರ್ಥ ತೋರಿಸ್ತದೆ. If any parts in your body is weak or dysfunctional, and how you protect them, you don't like to expose them, right? ಸೊ ನಮ್ಮ ಒಂದು ದೇಹದಲ್ಲಿ ಯಾವ್ದಾದ್ರು ಒಂದು ಭಾಗ ಅದಕ್ಕೆ ಸರಿಯಾಗಿ ಬಲಹೀನತೆ ಆಗಿದ್ರೆ ಅದನ್ನ ನಾವು ಹೊರಗಡೆ ಹೇಳಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಅದನ್ನ ನಾವು ಯಾವಾಗ್ಲೂ ಅದನ್ನ ನಾವು ನೋಡ್ಕೊಳ್ತಾ ಇರ್ತೇವೆ. But if you come to church, if you gossip and if you disrespect, you dishonor someone who is in the part of the body, that is equal to you are exposing your own unpresentable body parts. ಸೊ ಒಂದ್ ವೇಳೆ ನಮ್ಮ ಒಂದು ಬಲಹೀನತೆಗಳನ್ನ, ನಮ್ಮ ಮಧ್ಯದಲ್ಲಿರುವ ಒಬ್ರು ಬಲಹೀನತೆಯನ್ನ ನಾವು ಹೊರಗಡೆ ಹೋಗಿ ಅವ್ರ ಬಗ್ಗೆ ಹೇಳುವಾಗ ಅದ್ ಯಾವ ಒಂದು ಅರ್ಥವನ್ನ ತೋರಿಸ್ತದೆ ಅಂದ್ರೆ ನನ್ನ ಶರೀರದಲ್ಲಿರುವ ಒಂದು ಬಲಹೀನತೆಯನ್ನ ನಾನು ಹೊರಗಡೆಯವ್ರಿಗೆ ನನ್ನ ಶರೀರದ ಬಗ್ಗೆ ನಾನೇ ತೋರಿಸ್ಕೊಳ್ಳುವ ರೀತಿ ಆಗಿರುತ್ತದೆ. That is why we come here to worship the Lord and also grow together, be united in the body of Christ. ಅದಕ್ಕೋಸ್ಕರ ನಾವು ದೇವರ ಸಭೆಯಲ್ಲಿ ಬಂದು ನಾವೆಲ್ಲರೂ ದೇವರಲ್ಲಿ ಒಂದೇ ಶರೀರವಾಗಿ ದೇವರನ್ನು ಆರಾಧಿಸುವುದಕ್ಕೋಸ್ಕರ ನಾವು ಸಭೆಗೆ Let ಬರುವಂತರಾಗಿರ್ತೀವಿ. us be together. ನಾವೆಲ್ಲರೂ ಒಟ್ಟಾಗಿ ಇರುವುದನ್ನ ನಾವು ಪ್ರಯತ್ನ ಪಡೋಣ. Let us support each other. ನಾವು ಒಬ್ಬರಿಗೊಬ್ಬರು ನಾವು ಬಲಪಡಿಸುವವರಾಗಿ, Let us honor each other, ನಾವು ಒಬ್ಬರನ್ನೊಬ್ಬರು ನಾವು ಗೌರವಿಸುವವರಾಗಿರೋಣ. so that we will be growing together in Christ and with people. ಸೊ ಅದೇ ರೀತಿಯಾಗಿ ನಾವೆಲ್ಲರೂ ದೇವರಲ್ಲಿ ಬೆಳೆಯುವವರಾಗಿ ಮತ್ತೆ ನಮ್ಮ ಜನದ ಸುತ್ತಲೂ ನಾವು ಬೆಳೆಯುವವರಾಗಿ. As we go from here, I wanted to give you 3 important things that you will remember and try to practice in your life when you come to church as one body. ಸೊ ನಾವು ಒಂದು 3 ವಿಷಯದ ಕುರಿತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಷಯಗಳು ನಿಮಗೆ ನೀವು ಸಭೆಗೆ ಬರುವಾಗೆಲ್ಲ ಇದು ನಿಮ್ಮ ಹೃದಯದಲ್ಲಿ ಯಾವಾಗ್ಲೂ ಇರುವಂತೆ ನಾನು ಹೇಳಲಿಕ್ಕೆ Just 2 ಇಷ್ಟಪಡ್ತೇನೆ. things. 2 ವಿಷಯವನ್ನ. Church is the one body with many different parts in Jesus Christ. ಸಭೆಯು ಒಂದೇ ಒಂದು ಶರೀರವಾಗಿರುತ್ತದೆ ಮತ್ತು ಬೇರೆ ಅಂಗಗಳಾಗಿರುತ್ತದೆ. And rejecting its unity is actually rejecting Jesus. ನಾವು ಒಂದು ವೇಳೆ ದೇವರ ಒಂದು ಒಗ್ಗಟ್ಟನ್ನ ನಾವು ಹಿನಾಯಿಸುವಾಗ ನಾವು ದೇವರನ್ನ ನಾವು ಹಿನಾಯಿಸುವುದಾಗಿರುತ್ತದೆ. So be together. ಅದಕ್ಕೆ ನಾವೆಲ್ಲರೂ ಒಟ್ಟಾಗಿರುವಾಗಿ ನಾವು ಬಯಸೋಣ. And then second, ಎರಡನೇದಾಗಿ know each other, support each other, honor each other. ನಾವು ಒಬ್ಬರನ್ನೊಬ್ಬರು ನಾವು ತಿಳಿದುಕೋಬೇಕು ಮತ್ತೆ ಒಬ್ಬರನ್ನೊಬ್ಬರು ನಾವು ಗೌರವಿಸಿ ನಾವು ಬಲಪಡಿಸುವವರಾಗಿರ್ಬೇಕು. Just like Jesus died for all of us, ಯಾವ ರೀತಿ ದೇವರು ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನೇ ಯೇಸು ಸ್ವಾಮಿ ಕೊಟ್ಟಿದ್ದಾನೋ let us also live for each other. ಅದೇ ರೀತಿಯಾಗಿ ನಾವೆಲ್ಲರೂ ನಾವು ಒಬ್ಬೊಬ್ಬರಿಗೋಸ್ಕರ ನಾವು ಜೀವಿಸೋಣ. That makes us a true church and true fellowship in Christ. ಅದೇ ರೀತಿ ಇರುವಾಗ ಮಾತ್ರ ನಾವು ಸತ್ಯವಾದ ಒಂದು ಸಭೆಯಾಗಿ ಸತ್ಯವಾದ ಒಂದು ಜೀವಿತವಾಗಿ ನಾವು ಜೀವಿಸಬಹುದು. May God bless these words. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. And in the coming weeks, we will also learn many new things about church. I encourage you come and learn this so that you will grow together with people and also God. ಸೊ ಬರುವ ವಾರಗಳಲ್ಲೂ ಕೂಡ ಅನೇಕ ವಿಷಯವನ್ನ ಸಭೆಯ ಕುರಿತು ನಾವು ಕಲಿಯೋಣ. ಈ ವಾಕ್ಯಗಳ ಮುಖಾಂತರ ನಾವು ದೇವರಲ್ಲಿ ಬೆಳೆದು ಇನ್ನು ಅನೇಕ ಜನರಿಗೆ ನಾವು ಆಶೀರ್ವಾದವಾಗಿ. I believe this series will help us to grow together and also make grow others in Christ. ಸೊ ಈ ಒಂದು ನಾವು ಕಲಿಯುತ್ತಿರುವ ಒಂದು ಶೀರ್ಷಿಕೆಯು ನಮಗೆ ಜೀವಿತದಲ್ಲಿ ಇನ್ನೂ ಬಲವಾಗಿರುತ್ತದೆ ಮತ್ತು ಇನ್ನು ಎಲ್ಲರನ್ನು ಬೆಳೆಸಲಿಕ್ಕೆ ನಮಗೆ ಬಲವಾಗಿರುತ್ತದೆ.